ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸುತ್ತಿದ್ದೇವೆ. ಬನ್ನಿರಿ, ಇಂದು ನಾವು ದೇವರ ನಿಕ್ಷೇಪವನ್ನು ಹಂಚಿಕೊಳ್ಳೋಣ. ನಿಕ್ಷೇಪವನ್ನು ದೇವರ ವಾಕ್ಯದಿಂದ ಎದೆಯಲ್ಲಿ ನಾವು ಇಟ್ಟುಕೊಳ್ಳೋಣ. ಯಾಕಂದರೆ ಯೋಬ 23 ಮತ್ತು 12ನೇ ವಚನದಲ್ಲಿ ದೇವರ ವಾಕ್ಯ ಏನಾಗಿದೆ ಎಂಬುದಾಗಿ ಯೋಬನು ಹೇಳುವಾತನಾಗಿದ್ದಾನೆ. ಆದ ಕಾರಣ ಇಂದಿನ ನಮ್ಮ ಅಧ್ಯಯನ ಯೋಬನ ಗ್ರಂಥ 41ನೇ ಅಧ್ಯಾಯ, ದ ಬುಕ್ ಆಫ್ ಜೋಬ್, ಚಾಪ್ಟರ್ 41. ಯೋಬನ ಗ್ರಂಥ ನಾವು ನೋಡುವಾಗ ಬೇರೆ ಬೇರೆಯವರು ಮಾತನಾಡೋದನ್ನು ನಾವು ನೋಡ್ತೇವೆ. ಯೋಬನ ಹತ್ರ ಯೋಬನ ಹೆಂಡತಿ ಮಾತಾಡಿದ್ಲು. ಅದಕ್ಕಿಂತ ಮುಂಚೆ ಯೋಬನ ಸೇವಕರು, ಕೆಲಸದವರು ಬಂದು ಯೋಬನ ಹತ್ರ ಮಾತಾಡಿದರು. ಯೋಬನ ಕಷ್ಟದಲ್ಲಿ ಯೋಬನ ಸ್ನೇಹಿತನಾದಂಥ ಎಲಿಫಜನು 3 ಸಾರಿ ಮಾತಾಡಿದನು ಯೋಬನ ಹತ್ರ. ಆನಂತರ ಎಲಿಫಜನ ಜೊತೆಗೆ ಬಂದಂಥ ಬಿಲ್ದಾದ್, ಎಲಿಫಜ್ ಅಂತೇಳಿದರೆ ಶುದ್ಧತ್ವದ ದೇವರು, ಅಪರಂಜಿಯ ದೇವರು, ಚಿನ್ನದಂಥ ದೇವರು. ಬಿಲ್ದಾದ್ ಎಂಬುದಾಗಿ ಹೇಳುವಾಗ ಯಜಮಾನನಿಗೆ ಪ್ರಿಯನು ಎಂಬ ಹೆಸರಿನ ಅರ್ಥ ಇರುವಂಥ ಇನ್ನೊಬ್ಬ ಸ್ನೇಹಿತನು ಯೋಬನಿಗೆ ಇದ್ದನು. ಅವನು ಕೂಡ ಮಾತಾಡ್ತಾ ಇದ್ದಾನೆ 3 ಸಾರಿ ಯೋಬನ ಹತ್ರ. ಮತ್ತು ಚೋಫರ್ನ್ ಅಂತ ಹೇಳ್ಬಿಟ್ಟು ಒಬ್ಬ ಸ್ನೇಹಿತನು. ಚೋಫರ್ ಅಂತ ಹೇಳಿದರೆ ನಡೆಸಲ್ಪಟ್ಟವನು, ತಿರುಗುವವನು, ಜಿಗಿಯುವವನು ಎಂಬುದಾಗಿರುವಂಥ ಒಂದು ಹೆಸರು ಚೋಫರ್ನು. ಅವನು ಕೂಡ 2 ಸಾರಿ ಮಾತಾಡ್ತಾನೆ ರೀ ಯೋಬನ ಹತ್ರ. ಅದಾದ ಮೇಲೆ ಯೋಬನ ಹತ್ರ ಅನಿರೀಕ್ಷಿತವಾದ ರೀತಿಯಲ್ಲಿ ನಮಗೂ ಕೂಡ ಒಂದು ಸರ್ಪ್ರೈಸ್ ಆಗಿ 4ನೇ ಸ್ನೇಹಿತನೊಬ್ಬನು ಬಂದುಬಿಡ್ತಾನೆ. ಅವನು ಎಲಿಹು. ಅವನು ಬಂದಿರ್ತಾನೆ, ಆದರೆ ಪವಿತ್ರಾತ್ಮನು ಅವನ ವಿಷಯದಲ್ಲಿ ಏನು ಹೇಳೋದಿಲ್ಲ. ಯಾಕಂದರೆ ಭಾಳ ದೀರ್ಘವಾದಂಥ, ಗಂಭೀರವಾದಂಥ ಸೀರಿಯಸ್ ಡಿಸ್ಕಷನ್ ನಡೀತಾ ಇರುವಾಗ ಕ್ವಾಯೆಟ್ಟಾಗಿ ಅವನು ಕೂಡ ಬಂದು ಸೇರಿಕೊಂಡಿದ್ದಾನೆ. ಮೊದಲನೇ ದಿನವೇ ಬಂದನೋ ಅಥವಾ 7 ದಿವಸಗಳು ಅವರು ಅಳ್ತಾ ಇದ್ದಾಗ ಬಂದು ಕೂತ್ಕೊಂಡಿದ್ದನೋ ಗೊತ್ತಿಲ್ಲ. ಒಟ್ಟು ಅವನು ಚಿಕ್ಕವನಾಗಿದ್ದರಿಂದ ದೊಡ್ಡವರು 3 ಸ್ನೇಹಿತರು ಪ್ಲಸ್ ಯೋಬನು 4 ಜನರು ಮಾತನಾಡುವಂಥದ್ದನ್ನು 5ನೇ ವ್ಯಕ್ತಿಯಾಗಿ ಎಲಿಹು. ಎಲಿಹು ಅಂದರೆ ದೇವರು ಇದ್ದಾನೆ, ಆತನೇ ದೇವರು, ಹೀ ಈಸ್ ಗಾಡ್ ಎಂಬಂಥ ಹೆಸರು ಇರುವಂಥ ವ್ಯಕ್ತಿ ಎಲಿಹು. ಅವನು ಏನು ಮಾಡ್ತಾನೆ, 32ನೇ ಅಧ್ಯಾಯದಿಂದ 37 ಅಧ್ಯಾಯಗಳು ಅವನು ಕೂಡ ಮಾತಾಡ್ತಾನೆ ರೀ. 4 ಬಾರಿ ಮಾತಾಡ್ತಾನೆ 6 ಅಧ್ಯಾಯಗಳಲ್ಲಿ ಯೋಬನ ಹತ್ರ. ಆದರೆ ಯೋಬನು ಕನ್ವಿನ್ಸ್ ಆಗಿಲ್ಲ, ಅವನಿಗೆ ಮನವರಿಕೆ ಆಗಿಲ್ಲ, ಯೋಬನಿಗೆ ಮನದಟ್ಟವಾಗಿಲ್ಲ. ಇನ್ನೂ ಪ್ರಶ್ನೆಯಾಗಿಯೇ ಇದೆ, ಸಮಸ್ಯೆಯಾಗಿಯೇ ಉಳಿದಿದೆ. ಅಂಥ ಸಂದರ್ಭದಲ್ಲಿ ದೇವರು ಈಗ ಮಾತನಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾನೆ. 38ನೇ ಅಧ್ಯಾಯದಿಂದ 41ನೇ ಅಧ್ಯಾಯದವರೆಗೆ ದೇವರು ಯೋಬನ ಸಂಗಡ ಮಾತನಾಡ್ತಾ ಇದ್ದಾನೆ. ಮಾತನಾಡಿಬಿಟ್ಟು ಒಂದು ಅವಕಾಶ ಕೂಡ ಕೊಡ್ತಾನೆ. 38ನೇ ಅಧ್ಯಾಯದಲ್ಲಿ ದೇವರು ಮಾತಾಡಿದನು ಯೋಬನ ಜೊತೆಯಲ್ಲಿ. 39ನೇ ಅಧ್ಯಾಯದಲ್ಲಿ ದೇವರು ಯೋಬನ ಹತ್ರ ಮಾತಾಡಿದ. 40ನೇ ಅಧ್ಯಾಯದಲ್ಲಿ ಕೂಡ ಮಾತಾಡಿಬಿಟ್ಟು ಏನಾದರೂ ಹೇಳೋದಿದೆಯಾ ಅಂತ ದೇವರು ಸ್ವಲ್ಪ ಮಾತಾಡೋದನ್ನು ನಿಲ್ಲಿಸಿದಾಗ ಯೋಬನಿಗೆ ಏನು ಮಾತಾಡಬೇಕು? 184 ಪ್ರಶ್ನೆಗಳನ್ನು ದೇವರು ಒಂದೊಂದಾಗಿ ಸೃಷ್ಟಿಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳನ್ನು ಹಾಕ್ತಾ ಇದ್ದಾಗ ಯೋಬನು ಅಯ್ಯೋ, 42ನೇ ಅಧ್ಯಾಯ 4ನೇ ವಚನದಲ್ಲಿ ಯೋಬನು ದೇವರ ಹತ್ರ, ಅಯ್ಯೋ ನಾನು ಅಲ್ಪನೇ ಸರಿ, ನಿನಗೆ ಪ್ರತ್ಯುತ್ತರವಾಗಿ ಏನು ಹೇಳಲಿ ಸ್ವಾಮಿ? ಬಾಯಿ ಮೇಲೆ ಕೈ ಇಟ್ಟುಕೊಳ್ತೇನೆ. ಯಾಕಂದರೆ ಜ್ಞಾನೋಕ್ತಿ 30ನೇ ಅಧ್ಯಾಯದಲ್ಲಿ ಗರ್ವಿಷ್ಠರು ಬಾಯಿ ಮೇಲೆ ಕೈ ಇಟ್ಕೊಳ್ಬೇಕು, ಮೂರ್ಖರಾಗಿ ನಡ್ಕೊಂಡವ್ರು ಬಾಯಿ ಮೇಲೆ ಕೈ ಇಟ್ಕೊಳ್ಬೇಕು, ಅಥವಾ ದುರಾಲೋಚನೆ
ಮಾಡಿದವರು ಬಾಯಿ ಮೇಲೆ ಕೈ ಇಟ್ಕೊಳ್ಬೇಕು ಅಂತ ಹೇಳ್ಬಿಟ್ಟು ಜ್ಞಾನೋಕ್ತಿ 30ನೇ ಅಧ್ಯಾಯ 32ನೇ ವಚನದಲ್ಲಿ ಇರುವಂಥ ವಾಕ್ಯ ಪ್ರಕಾರವಾಗಿ ಯೋಬನು ಬಾಯಿ ಮೇಲೆ ಕೈ ಇಟ್ಕೊಳ್ವೇನು ಎಂಬುದಾಗಿ ಹೇಳ್ತಾನೆ. ನಾನು ಅಲ್ಪನೇ ಸರಿ. ದೇವರು ಮಾತಾಡುವಾಗ ಆತನು ಎಷ್ಟು ದೊಡ್ಡವನು ಎಂಬುದು ನಮಗೆ ಗೊತ್ತಾಗ್ತದೆ, ನಾವು ಎಷ್ಟು ಚಿಕ್ಕವರು ಎಂಬುದು ಗೊತ್ತಾಗ್ತದೆ. ದೇವರು ಮಾತನಾಡುವಾಗ ಆತನು ಸೃಷ್ಟಿಕರ್ತನೇ ಸರಿ ಎಂಬುದು ಗೊತ್ತಾಗ್ತದೆ, ನಾವು ಸೃಷ್ಟಿಗಳೇ ಸರಿ ಎಂಬುದು ಗೊತ್ತಾಗ್ತದೆ. ಆತನು ದೇವರೇ, ನಾವು ಮಾನವರೇ ಎಂಬುದು ಸ್ಪಷ್ಟವಾಗ್ತದೆ. ಆದ ಕಾರಣ ಮುಂದುವರಿಸಿಕೊಂಡು ದೇವರು ಮಾತನಾಡುವಾಗ ದೊಡ್ಡ ಆಳವಾದಂಥ ವೇದಶಾಸ್ತ್ರ ಸತ್ಯವೇದ ಅಧ್ಯಯನ ದೇವರು ತಗೊಳ್ತಾ ಇಲ್ಲ, ನೀರಾನೆ ಬಗ್ಗೆ ಮಾತಾಡ್ತಾನೆ. ನೀರಾನೆಯ ಬಲ, ನೀರಾನೆಯ ಶಕ್ತಿ, ನೀರಾನೆಯ ತೊಡೆ, ನೀರಾನೆಯ ಮೂಳೆಗಳು, ಎಲುಬುಗಳು, ಇದನ್ನೆಲ್ಲ ಮಾತಾಡಿಬಿಟ್ಟು ಆ ನೀರಾನೆ ಯಾವ ರೀತಿಯಾಗಿ ಧೈರ್ಯದಿಂದ ಇರುವಂಥದ್ದಾಗಿದೆ ಎಂಬುದಾಗಿ ಮಾತಾಡ್ತೇನೆ. ಯಾಕೆ ದೇವರು ನೀರಾನೆ ಬಗ್ಗೆ ಮಾತಾಡ್ತಾನೆ? ಅದಕ್ಕೆ ಒಂದು ಕಾರಣ ಏನಂತ ಹೇಳಿದ್ರೆ, ನೀರಾನೆ ಅದು ಬಹಳ ಶಕ್ತಿಯುಳ್ಳಂಥ ಒಂದು ಪ್ರಾಣಿ. ಅದನ್ನೇ ದೇವರು ನೋಡಿಕೊಂಡ ಮೇಲೆ ಯೋಬನೇ ನಿನ್ನನ್ನು ನೋಡ್ಕೊಳ್ಳಿಕ್ಕಾಗಲ್ವಾ? ಒಂದು ಮೆಸೇಜ್, ಒಂದು ಸಂದೇಶ. ಅಥವಾ ಇನ್ನೊಂದು ಎರಡನೇ ಸಂದೇಶ ಏನಂತ ಹೇಳಿದ್ರೆ, ನೀರಾನೆ ಹತ್ರ ಬರಲಿಕ್ಕೆ ಜನರು ಭಯಪಡ್ತಾ ಇದ್ದಾರೆ. ಅದರ ಶಕ್ತಿ ಪ್ರಭಾವ ನೋಡಿ. ನೀರಾನೆಯನ್ನು ಸೃಷ್ಟಿಸಿದಂಥ ಸೃಷ್ಟಿಕರ್ತನಿಗೆ ನೀನು ಹೆದರೋದಿಲ್ಲವೋ, ಭಯಪಡುವುದಿಲ್ಲವೋ? ದೇವರ ಶಕ್ತಿ ನಿನಗೆ ಗೊತ್ತಿಲ್ಲ. ಅದೇ ಅಷ್ಟು ಶಕ್ತಿ ದೇವರು ಸೃಷ್ಟಿಸಿದ ಸತ್ತು ಹೋಗುವಂಥ ಒಂದು ಪ್ರಾಣಿಗೆ ಅಷ್ಟೊಂದು ಶಕ್ತಿ ಇದೆ. ದೇವರಿಗೇನು ಎಷ್ಟು ಶಕ್ತಿ ಇರಬೇಕು? ಆ ಒಂದು ಕಾರಣಕ್ಕಾಗಿ ಸೃಷ್ಟಿಯ ಕುರಿತಾಗಿ ದೇವರು ಮಾತಾಡ್ತಾನೆ. ಈಗ 41ನೇ ಅಧ್ಯಾಯಕ್ಕೆ ನಾವು ಅಧ್ಯಯನ ಮಾಡಿಕೊಳ್ಳಲಿಕ್ಕಿದ್ದೇವೆ. ಮತ್ತು ಇದು ಕೊನೆಯ ಅಧ್ಯಾಯ ದೇವರು ಮಾತನಾಡುವಂಥದ್ದು. ಯಾಕಂದರೆ ಯೋಬನು ಮಾತಾಡ್ತಾ ಇದ್ದಾಗ ಎಲಿಹು 6 ಅಧ್ಯಾಯಗಳಲ್ಲಿ ಮಾತಾಡ್ತಾನೆ. 32ನೇ ಅಧ್ಯಾಯದಿಂದ 37 ಅಧ್ಯಾಯಗಳಲ್ಲಿ. ಇನ್ನೇನು ಎಲಿಹು ಮುಗಿಸ್ತಾ ಇಲ್ಲ, ಅಷ್ಟರೊಳಗೆ ದೇವರು ಮಾತಾಡ್ತಾನೆ. 38ನೇ ಅಧ್ಯಾಯದಿಂದ 41 ಅಧ್ಯಾಯಗಳಲ್ಲಿ ದೇವರು ಮಾತಾಡ್ತಾನೆ. ಆ ರೀತಿಯಾಗಿ ದೇವರು ಮಾತಾಡ್ತಾ ಇದ್ದಾಗ ಯೋಬನಿಗೆ ಸ್ವಲ್ಪ ಅವಕಾಶ ಕೊಡ್ತಾನೆ. ನೀನು ಏನಾದರೂ ಹೇಳಬೇಕಾ? ನಾನು ಅಲ್ಪನೇ, ಏನು ಮಾತಾಡುವಂಥದ್ದು ಏನಿಲ್ಲ ಎಂಬುದಾಗಿ ಹೇಳಿದ ಮೇಲೆ ದೇವರು ಮುಂದುವರಿಸ್ತಾನೆ. ಈ ದೇವರು ಮಾತಾಡಿದರ ಬಗ್ಗೆ ನೋಡುವಾಗ ಒಂದು ವಾಕ್ಯ ನನಗೆ ನೆನಪಿಗೆ ಬರುತ್ತಿದೆ. ಅದೇನೆಂದರೆ, ಯೋಬನ ಗ್ರಂಥ 13ನೇ ಅಧ್ಯಾಯ 3ನೇ ವಚನದಲ್ಲಿ ಯೋಬನು ಒಂದು ಮಾತು ಹೇಳ್ತಾನೆ. ಚೋಫರನು ಮಾತಾಡ್ತಾ ಇದ್ದಾಗ ಚೋಫರನಿಗೆ ಉತ್ತರವಾಗಿ ಯೋಬನು ಮಾತಾಡಿ 13ನೇ ಅಧ್ಯಾಯ ಯೋಬನ ಗ್ರಂಥ, ದ ಬುಕ್ ಆಫ್ ಜೋಬ್ ಚಾಪ್ಟರ್ 13 3ನೇ ವಚನದಲ್ಲಿ ಯೋಬನು ಹೇಳಿದ ಮಾತನ್ನು ಕೇಳಿಸ್ಕೊಳ್ರಿ. ನಾನು ಸರ್ವಶಕ್ತನ ಸಂಗಡ ಮಾತಾಡಬೇಕು. ನಾನು ಸರ್ವಶಕ್ತನ ಸಂಗಡ ಮಾತಾಡಬೇಕು. ದೇವರೊಂದಿಗೆ ವಾದಿಸಲು ಅಪೇಕ್ಷಿಸ್ತೇನೆ. ದೇವರ ಹತ್ರ ಸ್ವಲ್ಪ ಆರ್ಗ್ಯೂ ಮಾಡಲಿಕ್ಕೆ ನಾನು ಇಷ್ಟಪಡ್ತೇನೆ ಎಂಬುದಾಗಿ 13:3ರಲ್ಲಿ ಯೋಬನು ಹೇಳ್ತಾನೆ ರೀ. ದೇವರು ಅದನ್ನು ಕೇಳಿಸ್ಕೊಂಡು, ಹೌದಾ, ವಾದಿಸಬೇಕಾ, ನನ್ನ ಸಂಗಡ ನೀನು ಮಾತಾಡಬೇಕಾ? ಆಯಿತು, ನಾನೇ ಮಾತಾಡ್ತೀನಿ, ನಾನೇ ಪ್ರಶ್ನೆ ಕೇಳ್ತೀನಿ, ನನಗೆ ನೀನು ಉಪದೇಶ ಮಾಡು ಎಂಬುದಾಗಿ 184 ಪ್ರಶ್ನೆಗಳು ಒಂದೊಂದಾಗಿ ಆಗ್ತಾ ಇರುವಂಥದ್ದನ್ನು ಗಮನಿಸ್ಬೋದು. 41ನೇ ಅಧ್ಯಾಯ ಸ್ವಲ್ಪ ತಮಾಷೆಯಾಗಿಯೂ ಇದೆ, ಆಶ್ಚರ್ಯವಾಗಿಯೂ ಇದೆ.
ಗಂಭೀರವಾಗಿಯೂ ಇದೆ, ಸಾಮ್ಯ ರೂಪವಾಗಿಯೂ ಇದೆ, ಪ್ರವಾದನೀಯವಾಗಿಯೂ ಇದೆ ದೇವರ ಮಾತುಗಳು. 38, 39, 40, 41 4 ಅಧ್ಯಾಯಗಳಲ್ಲಿ ದೇವರೀಗ ಮಾತಾಡ್ತಿದ್ದಾನೆ. 4 ಸ್ನೇಹಿತರು ಮಾತಾಡಿ ಆಯಿತು. ಈಗ ದೇವರು ಯೋಬನ ಹತ್ರ ಮಾತಾಡ್ತಿದ್ದಾನೆ. ಮಾತಾಡುವಾಗ ಮೊದಲನೇ ವಚನ 41 ನೀನು ಮೊಸಳೆ ಬಗ್ಗೆ ದೇವರು ಮಾತಾಡ್ತಿದ್ದಾನೆ. ಮೊಸಳೆಯನ್ನು ಗಾಳದಿಂದ ಎಳೆದು ಹುರಿಯಿಂದ ಅದರ ನಾಲಿಗೆಯನ್ನು ಅದುಮಿ ಬಿಗಿಯುವಿಯೋ. ಈಗಾಗಲೇ 40ನೇ ಅಧ್ಯಾಯದಲ್ಲಿ ದೇವರು ನೀರಾನೆಯ ಬಗ್ಗೆ ಮಾತಾಡಿದ. ಈಗ 41ನೇ ಅಧ್ಯಾಯದಲ್ಲಿ ದೇವರು ಮೊಸಳೆಯ ಬಗ್ಗೆ ಮಾತನಾಡುವಂಥದ್ದನ್ನು ನಾವು ಗಮನಿಸ್ತಿದ್ದೇವೆ. ಇದು ಸಾಮಾನ್ಯ ಮೊಸಳೆ ಅಲ್ಲ, ಸ್ವಲ್ಪ ವಿಚಿತ್ರವಾದಂಥ ಸ್ಪೆಷಲ್, ಅದರಲ್ಲಿ ಬೇರೆ ಬೇರೆ ವೆರೈಟೀಸ್ ಇದೆ ಅಲ್ವಾ, ವಿವಿಧತೆ ಇದೆ. ಆದ ಕಾರಣ ಅಂಥ ಒಂದು ಮೊಸಳೆಯನ್ನು ನೀನು ಕಂಟ್ರೋಲ್ ಮಾಡ್ತೀಯಾ ಎಂಬುದಾಗಿ ಅದು ನಿನಗೆ ಬಹಳವಾಗಿ ವಿಜ್ಞಾಪಿಸುವುದೋ. 3ನೇ ವಚನದಲ್ಲಿ ಮೊಸಳೆ ಏನಾದರೂ ವಿಜ್ಞಾಪನೆ ಮಾಡ್ತದ ನಿನಗೆ? ನಿನ್ನ ಸಂಗಡ ಸವಿ ಮಾತಾಡಿತೆ? ಇಲ್ಲ, ಮಾತಾಡಿಲ್ಲ ಎಂಬುದೇ ಅವನಿಗೆ ಕೊಡುವಂಥ. ಅದನ್ನು ನೀನು ಸದಾ ಆಳಾಗಿ ಸೇರಿಸಿಕೊಳ್ಳುವಂತೆ ನಿನ್ನೊಂದಿಗೆ ಒಪ್ಪಂದ ಮಾಡಿಕೊಳ್ಳುವುದೋ? ಇಲ್ಲವೇ? ಅದನ್ನು ಪಕ್ಷಿಯಂತೆ ಆಡಿಸುವಿಯಾ? ನೀನು ಮೊಸಳೆಯನ್ನು ಪಕ್ಷಿ ಆಡಿಸಿದ ಹಾಗೆ ಆಡಿಸ್ತಿದ್ದೇನು? 5ನೇ ವಚನ ನಿನ್ನ ಹುಡುಗಿಯರ ವಿನೋದಕ್ಕಾಗಿ ಅದನ್ನು ಕಟ್ಟುವಿಯಾ? ಈಗ ಹೆಣ್ಮಕ್ಕಳು ಸತ್ತು ಹೋಗ್ಬಿಟ್ಟಿದ್ರು, ಆದರೂ ಕೂಡ ದೇವರು ಕೆಲವು ಸಾರಿ ಮಕ್ಕಳನ್ನು ಖುಷಿ ಮಾಡಬೇಕಂತ ಹೇಳಿದ್ರೆ ಏನಾದರೂ ತಂದು ಆಡಿಸ್ತೀವಲ್ಲ, ಪಕ್ಷಿ ಅಥವಾ ಆ ರೀತಿಯಾಗಿ ಗೊಂಬೆ. ಆ ರೀತಿಯಾಗಿ ನೀನು ಮೊಸಳೆಯನ್ನು ನಿಮ್ಮ ಹುಡುಗಿಯರ ವಿನೋದಕ್ಕಾಗಿ, ನಿಮ್ಮ ಮಕ್ಕಳ ವಿನೋದಕ್ಕಾಗಿ ನೀನು ಅದನ್ನು ಕಟ್ಟುವಿಯಾ? ಇಲ್ಲ 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 ಎಂಬುದೇ ಯೋಬನ ಒಂದು ಉತ್ತರವಾಗಿರ್ತದೆ. ವ್ಯಾಪಾರಕ್ಕೆ ಅದನ್ನು ಇಡುವಾಗ, ಮಾರಾಟ ಮಾಡುವಾಗ ಅದನ್ನು ಚುಚ್ಚಲಿಕ್ಕಾಗ್ತದ? ದೇವರು ಸ್ವಲ್ಪ ತಮಾಷೆಯಾಗಿಯೂ, ಗಂಭೀರವಾಗಿಯೂ, ಪ್ರವಾದನೀಯವಾಗಿಯೂ, ಪ್ರಾಯೋಗಿಕವಾಗಿಯೂ ದೇವರು ಮಾತಾಡ್ತಿದ್ದಾನೆ. ಗಾಡ್ ಈಸ್ ಸ್ಪೀಕಿಂಗ್ ಪ್ರಾಕ್ಟಿಕಲಿ, ಡಿವೋಷನಲಿ, ಸ್ಪಿರಿಚುವಲಿ. ಯೋಬನ ಗ್ರಂಥ 41:8ನೇ ವಚನದಲ್ಲಿ ದೇವರು ಈ ಮೊಸಳೆ ಬಗ್ಗೆ ಮಾತಾಡಿದ ಮೇಲೆ ಅದರ ಮೇಲೆ ನೀನು ಕೈ ಹಾಕು ನೋಡು. ಅಂದರೆ ಮೊಸಳೆ ಬಗ್ಗೆ ದೇವರು ಮಾತಾಡಿಬಿಟ್ಟು ಮೊಸಳೆಯ ಮೇಲೆ ನೀನು ಕೈ ಹಾಕಿ ನೋಡೋಣ. ಏನು ಮೆಸೇಜಲ್ಲಿ? ಕೈ ಹಾಕ್ಲಿಕ್ಕೆ ಭಯ. ಹಾಗಾದರೆ ದೇವರ ಮೇಲೆ ಯಾಕೆ ಕೈ ಹಾಕಿದಿ ಮಾತಿನಲ್ಲಿ? ಮೊಸಳೆ ಹತ್ರ ಅದರ ಒಂದು ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಾರೆ. ಯಾಕಂತ ಹೇಳಿದರೆ ಅದು ಆಟ ಆಡುವಂಥ ವಸ್ತು ಅಲ್ಲ. ಹಾಗಾದರೆ ದೇವ್ರ ಹತ್ರ, ದೇವ್ರ ವಿಷಯದಲ್ಲಿ ಯಾಕೆ ಆಟವಾಡುವಂಥ ರೀತಿಯಲ್ಲಿ, ಹಗುರವಾದ ರೀತಿಯಲ್ಲಿ, ಹಗುರ ಭಾವನೆಯಲ್ಲಿ ಮಾತಾಡಬೇಕು? ಅಂದರೆ ದೇವರು ಮೊಸಳೆ ಅಲ್ಲ, ಆದರೆ ದೇವರು ಆ ಮೊಸಳೆ ಎಕ್ಸಾಂಪಲ್ ಕೊಡ್ತಾ ಇದ್ದಾನೆ. ಅದರಲ್ಲಿ ಒಂದು ಸಾಮ್ಯ ಇದೆ, ಒಂದು ಅರ್ಥ ಇದೆ. ಅದನ್ನು ನೀನು ಕಂಟ್ರೋಲ್ ಮಾಡ್ತೀಯಾ? ಇಲ್ಲವೇ? ಒಂದು ಪ್ರಾಣಿನ ನೀನು ಕಂಟ್ರೋಲ್ ಮಾಡಲಿಕ್ಕೆ ಆಗ್ತಾ ಇಲ್ಲ, ದೇವ್ರನ್ನ ಕಂಟ್ರೋಲ್ ಮಾಡಲಿಕ್ಕೆ ಯಾಕೆ ನೀನು ಟ್ರೈ ಮಾಡ್ತಾ ಇದ್ದೀಯಾ? ಮೊಸಳೆಯನ್ನು ನೀನು ಅರ್ಥ ಮಾಡ್ಕೊಳ್ಲಿಕ್ಕೆ ಆಗ್ತಾ ಇಲ್ಲ, ದೇವರನ್ನು ನೀನು ಅರ್ಥ ಮಾಡ್ಕೊಂಡ್ಬಿಟ್ಟಿದ್ಯಾ? ಅರ್ಥ ಮಾಡಿಕೊಂಡ ಹಾಗೆ ಮಾತಾಡ್ತಿದ್ಯಲ್ಲ. ಮೊಸಳೆ ಭಯಂಕರವಾದದ್ದು, ಆದರೆ ದೇವರು ಭಯಂಕರವಾದಂಥ ವ್ಯಕ್ತಿ ಅಲ್ಲ, ಸಮೀಪಿಸ್ತಕ್ಕಂಥ ವ್ಯಕ್ತಿ. ದೇವರು ಮಾತಾಡಿದರೆ ಎಷ್ಟು ಚೆನ್ನಾಗಿರ್ತಿತ್ತು ಅಂತ ಹೇಳಿ ಒಂದೇ ಒಂದು ಮಾತನ್ನು 13ನೇ ಅಧ್ಯಾಯ 3ನೇ ವಚನದಲ್ಲಿ ಯೋಬನು ಹೇಳಿದ, ದೇವ್ರ ಸಂಗಡ ನಾನು ಮಾತಾಡಬೇಕು, ದೇವ್ರ ಸಂಗಡ ನಾನು ವಾದಿಸ್ಬೇಕಂತ ಹೇಳಿದಾಗ ದೇವ್ರು ಕೇಳಿಸ್ಕೊಂಡು ಹೌದಾ ಅಂತ ಹೇಳ್ಬಿಟ್ಟು ಒಂದು ಸಾರಿ ಒಂದೇ ವಚನದಲ್ಲಿ ಯೋಬನು ಹೇಳಿದಾಗ 4 ಅಧ್ಯಾಯಗಳಲ್ಲಿ ದೇವರು ಮಾತಾಡಲಿಕ್ಕೆ ರೆಡಿಯಾಗಿದ್ದಾನೆ. ಆಶ್ಚರ್ಯ.
ಎಷ್ಟು ಒಳ್ಳೆಯ ಒಂದು ದೇವರು, ಎಷ್ಟು ಅರ್ಥ ಮಾಡಿಕೊಳ್ಳುವಂಥ ಒಂದು ದೇವರು. ಸರಿ, 10ನೇ ವಚನದಲ್ಲಿ ಅದನ್ನು ಕೆಣಕಲು ಧೈರ್ಯಗೊಳ್ಳುವಷ್ಟು ಉಗ್ರತೆಯು ಯಾರಲ್ಲಿಯೂ ಇಲ್ಲ. ಹಾಗಿರುವಾಗ ದೇವರನ್ನ ಯಾಕೆ ಕೆಣಕಿಸುವಂಥ ರೀತಿಯಲ್ಲಿ ಮಾತಾಡಬೇಕು? 10ನೇ ವಚನ ದೇವರೇ ಅದನ್ನು ಇಂಟರ್ಪ್ರೆಟ್ ಮಾಡಿ ಅರ್ಥ ಬಿಡಿಸಿ ಹೇಳುವಂಥದ್ದನ್ನು 2ನೇ ಭಾಗದಲ್ಲಿ 41ನೇ ಅಧ್ಯಾಯ 10ನೇ ವಚನದ 2ನೇ ಭಾಗ, ಹೀಗಿರಲು ನನ್ನ ಮುಂದೆ ನಿಲ್ಲಬಲ್ಲವರು ಯಾರು? ಅದ್ರ ಮುಂದೆ ನೀನು ಮೊಸಳೆ ಮುಂದೆ ನಿಲ್ಲಲಿಕ್ಕಾಗ್ತಾ ಇಲ್ಲ, ಆದರೆ ನನ್ನ ಮುಂದೆ ನಿಲ್ಲಬೇಕಂತ ಯತ್ನಿಸ್ತಿದ್ದೀರಾ? 11ನೇ ವಚನ, ನಾನು ಸಾಲ ತೀರಿಸಬೇಕಾದರೆ ಮೊದಲು ಅದನ್ನು ನನಗೆ ಕೊಟ್ಟವರು ಯಾರು? ದೇವರನ್ನು ಕೆಲವರು ಸಾಲಗಾರ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ. ದೇವರು ಸಾಲಗಾರನಾದರೆ ಅದನ್ನು ಸಾಲ ಕೊಟ್ಟವರು ಯಾರು? ಆಕಾಶ ಮಂಡಲದ ಕೆಳಗಿರುವ ಸರ್ವಸ್ವವೂ ನನ್ನದೇ. ವಾವ್! ಆಕಾಶ ಮಂಡಲದ ಕೆಳಗಿರುವ ಸರ್ವಸ್ವವು ನನ್ನದೇ ಎಂಬುದಾಗಿ ದೇವರು ಹೇಳ್ತಿದ್ದಾನೆ. 12ನೇ ವಚನ, ನಾನು ಅದರ ಅಂಗಳಗಳನ್ನು, ಶಕ್ತಿ ವಿಧಾನವನ್ನು, ಸೊಗಸಾದ ಜೋಡಣೆಯನ್ನು ವರ್ಣಿಸದೇ ಸುಮ್ಮನಿರಲಾರೆನು. ಆಕಾಶಕ್ಕೆ ಇಷ್ಟು ಗಮನ ದೇವರು ಕೊಟ್ಟಾಗ, ಯೋಬನೇ ನಿನಗೆ ಗಮನ ಕೊಡದೇ ಇರ್ತೇನಾ? ಭೂಮಿಯಲ್ಲಿ ಅತ್ಯಂತ ಭಕ್ತಿವಂತನಾದ ವ್ಯಕ್ತಿಗೆ ದೇವರು ಮಹತ್ವ ಕೊಡದೇ ಇರಲಿಕ್ಕೆ ಸಾಧ್ಯನಾ? ಸರಿ, ಹಾಗೆ ಒಂದೊಂದಾಗಿ ಮಾತನಾಡುವಾಗ ನಾನು ಈಗಾಗಲೇ ಹೇಳಿದೆ, ಈ ಮೊಸಳೆ ಅಂತ ಹೇಳಿದ ತಕ್ಷಣ ಇದು ವಿಚಿತ್ರವಾದಂಥ ಒಂದು ಮೊಸಳೆ, ಸಾಮಾನ್ಯವಾದದ್ದಲ್ಲ. ಯಾಕಂದರೆ 19ನೇ ವಚನ, ಅದರ ಬಾಯೊಳಗಿಂದ ಕೊಳ್ಳಿಗಳು ಹೊರಡುವವು. ಬೇರೆ ಟೈಪ್ ಮೊಸಳೆ ಇದು. ಬೆಂಕಿ ಕಿಡಿಗಳು ಹಾರುವವು. ಹಾಗಾದರೆ ಒಂದು ಪ್ರಾಣಿಯಿಂದ ಬೆಂಕಿ ಬರುವಂಥ ರೀತಿಯಲ್ಲಿ ದೇವರು ಅದನ್ನು ಸೃಷ್ಟಿಸಿರುವಾಗ ಎಷ್ಟು ರಚನೆ ಅದಕ್ಕಿದ್ದಿರಬೇಕು. ಒಂದು ಪ್ರಾಣಿಗೆ ದೇವರು ಅಷ್ಟು ರಚನೆ, ಶೈಲಿ, ಗಮನ, ಶಕ್ತಿ ಕೊಟ್ಟಿರುವಾಗ ಅತ್ಯಂತ ಭಕ್ತಿವಂತನಾದ ಯೋಬನಿಗೆ ದೇವರು ಗಮನ ಕೊಡದೇ ಇರ್ತಾನ? ಒದಗಿಸದೇ ಇರ್ತಾನ? ಇದನ್ನೇ ಅರ್ಥ ಮಾಡ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಒಂದು ಪ್ರಾಣಿನ, ದೇವರು ಸೃಷ್ಟಿ ಮಾಡಿದ ಪ್ರಾಣಿನ ದೇವ್ರನ್ನ ಅಷ್ಟು ಈಸಿಯಾಗಿ ಅರ್ಥ ಮಾಡ್ಕೊಳ್ಳಿಕ್ಕೆ ಆಗ್ತದ? ದೇವರ ಹತ್ರ ನಾವು ತಪ್ಪು ಕಂಡುಹಿಡಿಯಬಹುದೇ ಎಂಬುದಾಗಿ. 21ನೇ ವಚನ, ಅದರ ಉಸಿರೇ ಇದ್ದಲನ್ನು ಹೊತ್ತಿಸುವುದು. ವಾವ್! ಈ ವಿಚಿತ್ರವಾದ ಮೊಸಳೆ, ಅದರ ಉಸಿರು ಇದ್ದಲನ್ನು ಹೊತ್ತಿಸುವುದಂತೆ. ಅಂದರೆ ಅಂಥ ಒಂದು ಶಕ್ತಿ ಸ್ಪೆಷಲ್ ಮೊಸಳೆಗೆ. 21ನೇ ವಚನ, 41, 21 ಯೋಬನ ಗ್ರಂಥದಲ್ಲಿ, ಅದರ ಉಸಿರೇ ಇದ್ದಲನ್ನು ಹೊತ್ತಿಸುವುದು, ಜ್ವಾಲೆಯು ಬಾಯಿಂದೇಳುವುದು. ಜ್ವಾಲೆ ನಮ್ಮ ದೇವರು ದಹಿಸುವ ಅಗ್ನಿ ಎಂಬುದಾಗಿ ಇಬ್ರಿಯ ಗ್ರಂಥಕರ್ತನು ಹೇಳ್ತಾನೆ. ಇಲ್ಲಿ ನೋಡಿರೋ ಒಂದು ಪ್ರಾಣಿ ಜ್ವಾಲೆಯನ್ನು ಬಾಯಿಂದೇಳುವಂತೆ ಮಾಡ್ತದೆ ಎಂಬುದನ್ನು ದೇವರು ಹೇಳ್ತಾನೆ. ಅದರ ಮುಂದೆ ಭಯವು ಕುಣಿದಾಡುವುದು. ಹಾಗಾದರೆ ಭಯಪಡಬೇಕು ಅದರ ಹತ್ರ ಹೋದಾಗ. ಆದರೆ ದೇವರ ವಿಷಯದಲ್ಲಿ ಯಾಕೆ ಭಯ ಇಲ್ಲ? ಅದರ ಹೃದಯವು ಬಂಡೆಯ ಹಾಗೂ ಬೀಸುವ ಕೆಳಗಲ್ಲಿನಂತೆಯೂ ಗಟ್ಟಿಯಾಗಿದೆ, ಸ್ಟ್ರಾಂಗ್ ಆಗಿದೆ ಈ ಮೊಸಳೆ. ಅದು ಎದ್ದರೆ 25ನೇ ವಚನ, 41ನೇ ಅಧ್ಯಾಯ 25ನೇ ವಚನ, ಒಂದು ವೇಳೆ ಈ ವಿಚಿತ್ರವಾದಂಥ ಮೊಸಳೆ ಎದ್ದರೆ ಶೂರರು ಕೂಡ ಅಂಜಿ
ಹೊಡೆತಗಳಿಂದ ಭಯಭ್ರಾಂತರಾಗುವರು. ಒಂದು ಪ್ರಾಣಿ ನೋಡಿಬಿಟ್ಟು ಇಷ್ಟೊಂದು ಶೂರರು ಭಯಪಡುವಾಗ ದೇವರ ವಿಷಯದಲ್ಲಿ ಭಯ ಭಕ್ತಿ ಇಲ್ವಾ ಎಂಬ ರೀತಿಯಲ್ಲಿ ದೇವರು ಮಾತನಾಡ್ತಾ ಇರುವಂಥದ್ದು. ಒಬ್ಬನು ಕತ್ತಿಯೊಡನೆ ಮೇಲೆ ಬಿದ್ದರೂ ಅದಕ್ಕೇನು ಆಗಲಾರದು. 26ನೇ ವಚನ ದೇವರು ಹೇಳ್ತಿದ್ದ, ನನಗೂ ಏನು ಆಗಲ್ಲ. ನಾನು ಸೃಷ್ಟಿ ಮಾಡಿದ ಪ್ರಾಣಿಗೆ ಏನಾಗ್ತಾ ಇಲ್ಲ ಅಂದರೆ ನನಗೂ ಏನಾಗಲ್ಲ. ಬಾಣ ಬರ್ಜಿ ಈಟಿ ಇವುಗಳು ವ್ಯರ್ಥವೇ, ಅದ್ರ ಮುಂದೆ ದೇವ್ರ ಮುಂದೆ ಖಂಡಿತವಾಗಿ ವ್ಯರ್ಥ. ಅಂಬು ಅದನ್ನು ಓಡಿಸಲಾರದು. ಹೌದು, ಆ ರೀತಿಯಾಗಿ ಇರುವಾಗ ಇದಕ್ಕೆ ಸಮಾನವಾದದ್ದು ಭೂಲೋಕದಲ್ಲಿ ಎಲ್ಲಿಯೂ ಸಿಕ್ಕೋದಿಲ್ಲ ಎಂಬುದಾಗಿ 33ನೇ ವಚನದಲ್ಲಿ ದೇವರು ಮಾತನಾಡಿ ಮುಗಿಸುವಾತನು ಆಗಿದ್ದಾನೆ. 41ನೇ ಅಧ್ಯಾಯ ಯೋಬನ ಗ್ರಂಥವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.